ರಾಣಿ, ನಿಂಗೆ ಊಟಕ್ಕೆ ನೆಂಚ್ಕೊಳಕ್ಕೆ ಏನಿದ್ರೆ ಇಷ್ಟ? ಅಲ್ಲ ಕಣೋ, ತಿನ್ನೋಕೆ ನಿನ್ಗೆ ಗೊತ್ತಿಲ್ಲ, ಇದೆಲ್ಲ ಬೇಕಾ? ಗೊತ್ತಿಲ್ಲ ಅಂತ ಯಾರು ಹೇಳ್ತಿದ್ಯಾ ಮನೆ? ನಿನಗೆ ರಾಣಿ, ನಾನು ಮನ್ಸು ಮಾಡಿದ್ರೆ ಇಡೀ ಊರಿಗೆಲ್ಲ ಊಟ ಹಾಕಿಸ್ತೀನಿ. ನನ್ನ ಪವರ್ ಗೊತ್ತಾ ನಿನಗೆ? ಫಸ್ಟ್ ನನ್ಗೊಂದು ಪ್ಲೇಟ್ ಗೋಬಿ ಕೊಡ್ಸು, ಆಮೇಲೆ ಊರವ್ರಿಗೆಲ್ಲ ಊಟ ಹಾಕ್ಸಿವಿ. ಗೋಬಿ ಎಲ್ಲ ತಿನ್ಬಾರ್ದು ಕಣೆ. ಯಾಕೋ, ಏನಾಗುತ್ತೆ? ಗೋಬಿಗೆ ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿರ್ತಾರ ರಾಣಿ. ಏನಾರು ತಿಂದ್ರೆ ಟಿಕೆಟ್ ತಗೋಬಿಡ್ತೀಯಾ? ಟಿಕೆಟ್ ತಗೊಂಡ್ರೂ ಪರವಾಗಿಲ್ಲ, ನೀನೇ ನನಗೆ ಗೋಬಿ ಕೊಡಿಸ್ಬೇಕು ಕಣೋ. ಅಯ್ಯೋ, ನಾನೇ ಯಾಕೆ ನಿನ್ ಸಾವು ಕಾರಣ ಆಗ್ಲಿ? ಚಾನ್ಸೇ ಇಲ್ಲ. ನೀನೇ ನನ್ನ ಸಾವಿಗೆ ಕಾರಣ ಆಗಲ್ಲ, ನೀನೇ ನನಗೆ ಗೋಬಿ ಕೊಡಿಸ್ಬೇಕು. ನೋಡು, ನಾನೇನಾರು ಕೊಡ್ಸಿದ್ರೆ ನಾನೇ ನಿನ್ ಸಾವು ಕಾರಣ ಆದಂಗೆ ಆಗ್ಬಿಡುತ್ತೆ ರಾಣಿ. ಅಯ್ಯೋ, ಒಳ್ಳೆ ಚುಪ್ಪು ಸವಾಸ ಆಯ್ತಲ್ಲ. ಹೋಗ್ಲಿ, ಅಟ್ಲೀಸ್ಟ್ ಪಾನಿಪುರಿ ಆದ್ರೂ ಕೊಡ್ಸು. ಪಾನಿಪುರಿನ ಬೇಡ ರಾಣಿ. ಪಾನಿಪುರಿ ತಿಂದ್ರೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಸರಿ ಬಿಡಪ್ಪ, ಏನು ಕೊಡಿಸ್ಬೇಡ. ನೀನು ನನ್ನ ಘನತೆ ಬಗ್ಗೆ ಮಾತಾಡಿದ್ಯಾ? ನಿನಗೇನ್ ಬೇಕು ಹೇಳು, ನಾನು ಕೊಡಿಸ್ತೀನಿ. ಪಿಜ್ಜಾ ಪಿಜ್ಜಾ ತಿಂದ್ರೆ ಕೊಳ್ತೋಗಿರೋ ತರಕಾರಿ ಎಲ್ಲ ಹಾಕಿರ್ತಾರಾಣಿ. ಹೋಗ್ಲಿ, ಹೋಟೆಲಲ್ಲಿ ಇಡ್ಲಿ ವಡೆ ಅದೆಲ್ಲ ಮನೇಲೆ ಮಾಡ್ಕೋಬೋದಲ್ಲ ರಾಣಿ. ಮಿಲ್ಕ್ ಶೇಕ್, ಅಯ್ಯೋ, ನೆಗಡಿಕೆ ಬಂದ್ಬಿಡುತ್ತೆ. ಹೋಗ್ಲಿ, ಕಾಫಿ ಟೀ ನಿದ್ದೆನೆಲ್ಲ ಹಾಳು ಮಾಡ್ಬಿಡುತ್ತೆ ರಾಣಿ. ಲೋ, ಬಿಸ್ಕೆಟ್ ಆದ್ರೂ ಕೊಡ್ಸು. ಅಯ್ಯೋ, ಅದ್ರಲ್ಲಿ ಸಿಕ್ಕಾಪಟ್ಟೆ ಮೈದಾ ಜಾಸ್ತಿ ಇರುತ್ತೆ ರಾಣಿ. ಸರಿ ಬಿಡಪ್ಪ, ನೀನೇನು ಕೊಡಿಸ್ಬೇಡ. ಆಮೇಲೆ ನೋಡು, ನಾನು ಏನು ಕೊಡ್ಸಿಲ್ಲ ಅಂತ ನೀನೇನು ಹೇಳ್ಬಾರ್ದು ಅಷ್ಟೇ. ಇಲ್ಲಪ್ಪ, ನನಗೆ ತಿನ್ನಕ್ ಬಾಯೇ ಇಲ್ಲ. ನೀನ್ ಕೊಡ್ಸಿಲ್ಲ ಅಂತ ನಾನು ಹೇಳೋದೇ ಇಲ್ಲ, ಸರಿನಾ? ಗೊತ್ತಾಯ್ತಾ ನನಗೆ ಗತ್ತು ಗಮ್ಮತ್ತೇನು ಅಂತ? ನಾನು ಕೊಡ್ಸಿಲ್ಲ ಅಂತ ಎಲ್ಲೂ ಹೇಳ್ಬಾರ್ದು ಅಷ್ಟೇ. ಸರಿ ಅಣ್ಣ, ನನಗೇನೂ ಗೊತ್ತಿಲ್ದಿರ ಮಾತಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡೋಣ. ಆಯ್ತು ಬಿಡು ರಾಣಿ. ಸರಿ, ಈಗ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಏನಿದ್ರೆ ಇಷ್ಟ ಹೇಳು. ನನಗೆ ಊಟಕ್ಕೆ ನೆಚ್ಕೊಳ್ಳೋಕೆ ಏನು ಬೇಡ, ಊಟ ಇದ್ರೆ ಸಾಕು. ಪೂವರ್ ಫೆಲ್ಲ, ಊಟ ಸಿಗೋದೇ ನಿನಗೆ ಹೆಚ್ಚು. ಈಗ ಕೊಟ್ಟೆ ಅಂದ್ರೆ ಓವರ್ ಆಕ್ಟಿಂಗ್ ಎಲ್ಲ ಮಾಡಬೇಡ. ಓಲಿ ಬಿಡು ರಾಣಿ. ರಾಣಿ, ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇದ್ರೆ ಅದ್ರ ಮಜಾನೇ ಬೇರೆ ಕಣೆ. ಹೌದಾ? ಅದೇ ಹೇಗೆ ಅಂದ್ರೆ ಅದು ಹೆವಿ ಕಿಕ್ ಕೊಡುತ್ತೆ ರಾಣಿ. ಕಿಕ್ ಹೊಡಿಯೋಕ್ಕೆ ನೀನೇನು ಎಣ್ಣೆ ಹೊಡಿತೀಯಾ? ರಾಣಿ, ಈ ಉಪ್ಪಿನಕಾಯಿ ಎಣ್ಣೆ ಹೊಡಿಬೇಕಿದ್ರು ಕಿಕ್ ಕೊಡುತ್ತೆ, ಊಟ ಮಾಡ್ಬೇಕಿದ್ರು ಕಿಕ್ ಕೊಡುತ್ತೆ. ಅದೇಗೋ, ನಿಜನಾ? ಹ್ಞೂ ರಾಣಿ, ಉಪ್ಪಿನಕಾಯಿ ಪವರೇ ಹಂಗೆ. ಅಂದ್ರೆ ನಿನಗೆ ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ಇದ್ರೆ ಸಾಕು, ಹಪ್ಳ ಪಲ್ಯ ಏನು ಬೇಡವಾ? ಏನು ಬೇಡ, ಖಾಲಿ ಉಪ್ಪಿನಕಾಯಿ ಇದ್ರೆ ಸಾಕು. ಊಟ ಮಾಡೋದಕ್ಕೆ ಉಪ್ಪಿನಕಾಯಿ ಇದ್ರೆ ಸಾಕು ಅಂತೀಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳ್ಬೇಕು? ಇನ್ನೇನು ಸಪ್ಪೆ ಊಟ ಮಾಡೋಕ್ಕಾಗುತ್ತಾ? ನೋಡೋ, ಸಪ್ಪೆನ ರುಚಿನ ಒಟ್ಟಾಗೆ ಮನೆ ಒಳಗೆ ಊಟ ಮಾಡಬೇಕು, ಗೊತ್ತಾ? ನೋಡ್ರಾಣಿ, ನೀನು ಏನೇ ಮಾಡು, ಆದ್ರೆ ನನಗೆ ನೆಂಚ್ಕೊಳಕ್ಕೆ ಏನಾರು ಒಂದು ಇರಲೇಬೇಕು. ಅಲ್ಲ ಕಣೋ, ಅಷ್ಟು ರುಚಿಯಾಗಿ ಊಟ ಇದ್ರು ನೆಚ್ಕೊಳಕ್ ಉಪ್ಪಿನಕಾಯಿ ಬೇಕು ಅಂತೀಯಲ್ಲ, ನಿನ್ ಬುದ್ಧಿಗೆ ಏನ್ ಹೇಳೋಣ? ನೋಡ್ರಾಣಿ, ಈಗ ಮನೇಲಿ ಹೆಂಡತಿ ಇದ್ರು ಆಚೆ ಕಡೆ ಯಾವ್ದಾರು ಹುಡುಗಿರ್ ನೋಡಿದಾಗ ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಮನೆಯಲ್ಲಿ ಅಪರಂಜಿ ಅಂತ ಹೆಂಡತಿ ಇದ್ರು ನಿನ್ಗೆ ಬೇರೆ ಹುಡುಗಿರು ಬೇರೆ ಬೇಕಾ? ಹ್ಞೂ ರಾಣಿ, ಅದು ಜಸ್ಟ್ ನೋಡಕ್ಕೆ. ಹಾಗಿದ್ರೆ ನಿನ್ಗೆ ಪಾಯಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ, ಈ ಸೂಪರ್ ಸೀನ್ ನೋಡ್ಕೊಂಬ. ಕಣ ಕಣದಿ ಶಾರದೆ ಕಲೆತಿಹಳು ಕಾಣದೆ. ಇದ್ಯಾವುದೋ ಬೇರೆ ಸೀನ್ ಬರ್ತಾ ಇದೆಯಲ್ಲಪ್ಪ. ಸಾರಿ ಸರ್, ಟ್ರಾಫಿಕ್ ಜಾಮು. ತೆಗೆ ಬೇಗ. ಯಾರನ್ನು ಕೇಳಿದ್ರು ಟ್ರಾಫಿಕ್ ಜಾಮು, ಬೇರೆ ಡೈಲಾಗೇ ಬರೋಲ್ಲ. ಯೋ, ಏನಾಯ್ತು? ಬರೀ 10,000 ರೂಪಾಯಿ ಇದೆ. ನಮ್ಮ ಯಜಮಾನ್ರು ಕೊಟ್ಟು ಕಳ್ಸಿದ್ದೆ ಅಷ್ಟು ಸರ್. ಈ ರೀತಿ ಚಿಲ್ಲರೆ ಕಳಿಸ್ಕೊಟ್ರೆ ನಾನು ಈಗಲೇ ನಿಮ್ಮ ಲಾಡ್ಜ್ನ ರೈಡ್ ಮಾಡಿ ಎಲ್ಲರೂ ಒಳ ಹಾಕ್ಬಿಡ್ತೀನಿ. ನಿಮ್ಮ ಅಗ್ರಿಮೆಂಟ್ ಪ್ರಕಾರ ತಿಂಗಳಿಗೆ 30,000 ರೂಪಾಯಿ ಕೊಡ್ಬೇಕು. ಆ ತರಕ್ಲಾಂಟಿಯಿಂದ ನನ್ನ ಮಗ ನಿಮ್ ಬಾಸು ಬರೀ ಜುಜುಬಿ 10,000 ರೂಪಾಯಿ ಕಳಿಸ್ಯಾನಲ್ಲಯ್ಯ. ಬಿಸ್ನೆಸ್ ತುಂಬಾ ಡಲ್ಲು ಸರ್. ಬಿಸ್ನೆಸ್ ಡಲ್ಲು ಅಂತ ನೀವು ನನ್ನನ್ನು ಒಪ್ಪಿಸ್ತೀರಯ್ಯ. ಆದ್ರೆ ನಾವು ಪ್ರತಿ ತಿಂಗಳು ಕೊಡೋರಿಗೆ ಕೊಡ್ಲೇಬೇಕು ತಾನೆ. ಆ ಬಡ್ಡಿ ಮಗ ಕಮಿಷನ್ರು ಪ್ರತಿ ತಿಂಗಳು ಇಷ್ಟೇ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾನಲ್ಲ, ನಾವು ಕೊಡ್ಬೇಕು ತಾನೆ. ಪಾಪ ಕಮಿಷನರ್ ಏನಯ್ಯ ಮಾಡ್ತಾನೆ, ಆ ತರಕ್ಲಾಂಟಿಯಿಂದ ನನ್ನ ಮಗ DGP ಇದಾನಲ್ಲ, ಪ್ರತಿ ತಿಂಗಳು ಇಷ್ಟೇ ಕಳಿಸ್ಕೊಡು ಅಂತಾನೆ, ನಾವು ಕಳಿಸ್ಕೊಡ್ಬೇಕು ತಾನೆ. ಪಾಪ DGP ಏನಯ್ಯ ಮಾಡ್ತಾನೆ, ಅವನಿದಾನಲ್ಲ ಲುಚ್ಚ ನನ್ನ ಮಗ IGP, ಅವನು ಪ್ರತಿ ತಿಂಗಳು ಇಷ್ಟೇ ಕಳಿಸ್ಕೊಡು ಅಂತ ಆರ್ಡರ್ ಮಾಡ್ತಾನೆ, ಕಳಿಸ್ಕೊಡ್ಬೇಕು ತಾನೆ. ಪಾಪ IGP ಏನಯ್ಯ ಮಾಡ್ತಾನೆ, ಅವನಿದಾನಲ್ಲ. ಯಾರು ಸರ್? ಕಾರ್ಪೊರೇಷನ್ ತೊಟ್ಟಿ ನನ್ನ ಮಗ ಹೋಮ್ ಮಿನಿಸ್ಟ್ರು, ಪ್ರತಿ ತಿಂಗಳು 1 ಕೋಟಿ ರೂಪಾಯಿ ಪೀಕ್ ಬಿಡ್ತಾನೆ. ಪಾಪ ಅವನೇನಾದ್ರೂ ಪಾಪ ಅಂದ್ರೆ ನನ್ನ ಮಗನೇ ನೀನು ಎತ್ತಾಕೊಂಡು ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ. ಉಳಿದ 20,000 ಬೇಗ ಕಳ್ಸ್ಕೊಡು ಅಂತ ಹೇಳಿ ನಿನ್ನ ಯಜಮಾನಿಗೆ. ನಾನು ನಿನ್ ಬರ್ಲಾ ಸರ್? ಯೋ ಬರ. ಏನ್ ಸರ್? ಯಾವ್ದಾದ್ರು ಹೊಸ ಹುಡುಗಿ ಬಂದಿದೀನಯ್ಯ?
ಆ ವಿಷಯನಾ ಸರ್? Sorry, sir. ಚಿಲ್ಕ್ಲೂರ್ ಪೇಟೆಯಿಂದ ಒಂದೊಳ್ಳೆ ಹುಡುಗಿ ಬಂದಿದ್ದಾಳೆ ಸರ್. ಅಯ್ಯೋ ಅಲ್ಟಿಮೇಟ್ ಬ್ಯೂಟಿ. ಸರ್? ಹೋಗ ಹೋದ್ಸರಿ ನಿಮ್ ಯಜಮಾನ ಇದೇ ರೀತಿ ಬಿಲ್ಡಪ್ ಕೊಟ್ಟು ಯಾವಳೋ ತಿರ್ಪೆ ಎತ್ತೋಳ್ನ ಕಳಿಸ್ಕೊಟ್ಟಿದ್ದ. ಅವಳು ನನ್ನ ಹೆಂಡತಿಗಿಂತ ಕಾಚಡವಾಗಿದ್ಲು. ಮುಗಿತನ ಕತೆ. ಅಯ್ಯೋ ಪಾಂಡಿ ನನ್ನ ಮಗನೇ, ಸೆಟಪ್ ಬೇಕಿಲ್ಲ ನಿನಗೆ, ಸೆಟಪ್ ಸಾಯಿಸ್ಬಿಡ್ತೀನಿ ನೋಡು. ಆಹಾ ಏನೇದು ರಾಣಿ ಈ ತರ ವಾಂಚ್ತಾ ಇದ್ದಾರೆ. ನೋಡ್ದಾ, ನಿನ್ಗೂ ಇದೇ ಕತಿ ಅಕ್ಕ. ಚಾನ್ಸ್ ಇಲ್ಲ ರಾಣಿ, ನನ್ನ ಹೆಂಡತಿಗೆ ನಾನೇ ರಾಮ. ಹೌದಾ? ಶೂಟ್ ಪರಕ್ಕೆ ನಾನಿದ್ದೀನಲ್ಲ, ನಿನ್ನ ಹೆಂಡ್ತಿಗೆ ಹಾಕ್ಕೊಡ್ತೀನಿ. ಖಿಲಾಡಿ ಜೋಡಿ.